ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಮಾವನ ಕೊಲೆ ಆರೋಪ, ಸೊಸೆ ಸೇರಿ 5 ಬಂಧನ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಪರಶುರಾಮಪುರ ಹೋಬಳಿಯ ಚವಳೂರು ಗ್ರಾಮದ ನಿವಾಸಿ ಹಾಗೂ ಹೆಲ್ತ್ ಇನ್ಸ್ಪೆಕ್ಟರ್ ಶಿವಮೂರ್ತಿ ಅವರ ಹತ್ಯೆ ಪ್ರಕರಣವನ್ನು ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಭೇದಿಸಿದ್ದು, ಸೊಸೆ ಸೇರಿದಂತೆ 5ರನ್ನ ಬಂಧಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪೊಲೀಸರ ಮಾಹಿತಿ ಪ್ರಕಾರ ಶಿವಮೂರ್ತಿ ಅವರನ್ನ ಕಾರು ಬಾಡಿಗೆ ಕೆಲಸವಿದೆ ಎಂದು ನಂಬಿಸಿ ಕರೆದುಕೊಂಡು ಹೋಗಲಾಗಿದೆ. ಬಳಿಕ ಚನ್ನಗಿರಿ ಸಮೀಪದ ಮಾವಿನಕಟ್ಟೆ ನಿರ್ಜನ ಅರಣ್ಯ ಪ್ರದೇಶದಲ್ಲಿ ಅಪಹರಿಸಿ ಹತ್ಯೆ ಮಾಡಲಾಗಿದೆ ಎನ್ನಲಾಗಿದೆ. ನಂತರ ಶವವನ್ನ ಚಿತ್ರದುರ್ಗದ ಇಂಗಳದಾಳ ಲಂಬಾಣಿಹಟ್ಟಿ ಸಮೀಪ ಅರೆಬೆರೆ ಸುಟ್ಟ ಸ್ಥಿತಿಯಲ್ಲಿ ಎಸೆದಿರುವುದು ಪತ್ತೆಯಾಗಿದೆ. ಪ್ರಕರಣದ ತನಿಖೆ ಕೈಗೊಂಡ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸರು ಚನ್ನಗಿರಿಯ ಪೆಟ್ರೋಲ್ ಬಂಕ್ನ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿ ಆರೋಪಿಗಳ ಸುಳಿವು ಪತ್ತೆ ಹಚ್ಚಿದ್ರು. ತನಿಖೆಯ ಬಳಿಕ ಮೃತರ ಸೊಸೆ ಸುಮತಿ, ನೂರ್ ಅಹಮದ್, ಅಕ್ಷಯ್ ಜಯಂಕರ್ ಸೇರಿದಂತೆ ಒಟ್ಟು 5ರನ್ನ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಮೃತರ ಸೊಸೆ ಸುಮತಿ ಹಾಗೂ ನೂರ್ ಅಹಮದ್ ನಡುವೆ ಆತ್ಮೀಯ ಸಂಬಂಧವಿದ್ದು, ಇದಕ್ಕೆ ಶಿವಮೂರ್ತಿ ವಿರೋಧ ವ್ಯಕ್ತಪಡಿಸಿ ಹಲವು ಬಾರಿ ಬುದ್ಧಿವಾದ ಹೇಳಿದ್ರು ಎನ್ನಲಾಗಿದೆ. ಇದೇ ಕಾರಣದಿಂದ ದ್ವೇಷ ಬೆಳೆದು ಸಂಚು ರೂಪಿಸಿ ಅಪಹರಿಸಿ ಹತ್ಯೆ ಮಾಡಲಾಗಿದೆ ಎಂಬುದು ಪೊಲೀಸರ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ ಎಂದು ಹೇಳಲಾಗಿದೆ. ಈ ಸಂಬಂಧ ಚಿತ್ರದುರ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಹೆಚ್ಚಿನ ತನಿಖೆ ಮುಂದುವರೆದಿದೆ. ಟಿಟಿ ಹರೀಶ್, ಸಿರಿ ನ್ಯೂಸ್ ಚಾನೆಲ್ ಸಂಪಾದಕರು, ವರದಿಗಾರರು, ಚಿತ್ರದುರ್ಗ. ಬಾರ ನೀನು ಹುಡುಗಿ ಮಗಳು ಯಾವುದು ಅದು ಪಕ್ಕದಲ್ಲ ಅಲ್ಲಿ ಬರುತ್ತಲ್ಲ, ಅದು ಮನೆ ಮದುವೆ ಆಗಿದ್ದೀರಲ್ಲ, ಅದೊಂದೇ ಮಗಳು ಅವನಿಗೆ. ಕೆಳಕಾಕ್ರಿ ಅಲ್ಲಿ ಕೆಳಗೆ ಜಾಗ ಐತಲ್ಲ, ಅಲ್ಲಿ ಹಾಕ್ರಿ. ನೋಡಿ ಕೆಳಗೆ ಐತಲ್ಲ, ತಿಪ್ಪೇಶ ಬಾರ, ಇಲ್ಲಿ ಕರ್ಕೊಂಡೋಗಿ ಕೈ ಮುಗಿಸು. ನೀರಾ ಮನೇಲಿ ಒಂದು ಇದು ತೋರ್ಸಲಿ. ರೆಡಿ ಕರ್ಕೊಂಡೋಗಿ ಆ ಕಡೆಗೆ ಹೋಗು, ಆ ಕಡೆಗೆ ಹೋಗು, ರೆಡಿ ಕರ್ಕೊಂಡೋಗಿ. ಮದುವೆ ಮಾಡ್ತಿರಲ್ಲ ಅಳಿಯ, ಮದುವೆ ಮಾಡ್ತಿರಲ್ಲ ಅಳಿಯ, ನಾನು ಕೊಡೋರಿಲ್ಲ ಕಡೋದ ಮಕ್ಕಳಿಗೆ. ಹೆಣ್ಮಕ್ಳು ಬಿಡ್ರ, ಮಾತ್ರ ಹೆಣ್ಮಕ್ಳು ಬಿಡ್ರಪ್ಪ, ಹೆಣ್ಮಕ್ಳು ಬಿಡ್ರಿ. ತೆಗಮ್ಮ ಅಯ್ಯೋ ಯಾರಿಂದೋ ಏನೋ ಅಯ್ಯೋ ಬರ್ದಂಗ ಆಗಿದ್ವಿ. ನಮ್ಮ ಅಕ್ಕ ತಂಗಿಯರ